ಈ ಸಿನಿಮಾಗೆ ನೀವು ಎಫರ್ಟ್ ಹಾಕಿದ್ದಂಥದ್ದು ಕೂಡ ಸುಲಭದ್ದಲ್ಲ. ಒಂದು ಕಣ್ಣು ಗಾಯ ಮಾಡ್ಕೊಂಡ್ರಿ, ಏಟಾಗಿತ್ತು, ಒಂದು 3 ತಿಂಗಳು ಆಪ್ರೇಷನ್ ಆಗಿ ರೆಸ್ಟಲ್ಲಿ ಕೂಡ ಇದ್ರಿ ಅನ್ನೋವಂಥದ್ದು. ಸೊ ಹಾಗಾಗಿ ಏನಾಗಿತ್ತು ಆ ಕಣ್ಣಿನ ಸಮಸ್ಯೆ, ಶೂಟಿಂಗ್ ಟೈಮಲ್ಲಿ ಆಗಿದ್ದಂಥ ಒಂದು ಪೆಟ್ಟು ಹೇಗಿತ್ತು ಅಂತ? ಸರ್, ಅವತ್ತು ಒಪ್ಪಿಕೊಂಡಳು ಸಾಂಗು ಅಂತ ಇದು ಮಾಡೋಕ್ಕೆ ಹೋಗಿದ್ದೋ ಚಿಕ್ಕಮಂಗ್ಳೂರಲ್ಲಿ. ಅದೇ ಮೂರ್ತಣ್ಣನೆಲ್ಲ ಲೊಕೇಶನ್ ನೋಡಿಕೊಂಡು ಅಲ್ಲಿ ಹೋಗಿದ್ದೋ. ಅವಾಗ ಸಾಂಗ್ ಶೂಟ್ ಮಾಡ್ತಿದ್ದೋ. ಒಂದು ಕೋರಿಯೋಗ್ರಫರ್ ಏನು ಮಾಡೋದು ಅಂದರೆ ಡೀಪ್ ಲೊಕೇಶನಲ್ಲಿ, ಒಳ್ಳೆ ಲೊಕೇಶನಲ್ಲಿ ಕೂತ್ಕೊಳ್ಳಿ ಇಬ್ಬರದು ಹೀರೋಯಿನ್ ನಾನು ಊಟ ಮಾಡಿಸೋ ಸೀನು ಒಂದು ಸಣ್ಣ ಬಿಟ್ಟಿತ್ತು. ಆ ಬಿಟ್ಟಲ್ಲಿ ಹೇಳಿದರು ಎಲ್ಲಿ ಕ್ಯಾಮ್ ಇತ್ತು, ಫುಲ್ ಮೇಲಿಂದ ಎಲ್ಲ ಆ್ಯಂಗಲ್ ಸೈಡ್ ಸಾಂಗ್ ಎಲ್ಲ ತೊಗೊಳ್ತಿದ್ರು. ಎಲ್ಲಿ ಕ್ಯಾಮಲ್ಲಿ ಹೀರೋ ಫೇಸ್ ಮುಂದೆ ಹೋಗಿ ಮೇಲೆ ಹೋಗ್ಬೇಕಂತ ಇತ್ತು. ಅವ್ರು ಏನು ಮಾಡಿದ್ರು, ಎಲ್ಲಿ ಕ್ಯಾಮನ್ನು ಬಂದ್ಬಿಟ್ಟು ಹೀರೋ ನನ್ನ ಮುಂದೆನೇ ಬಂದ್ಬಿಟ್ಟು ಡೈರೆಕ್ಟ್ ತಲೆಗೆ ಹೊಡೆದ್ಬಿಟ್ಟ, ಮೇಲೆ ಹೋಗಿಲ್ಲ. ತಪ್ಪಿ ಹೀರೋಯಿನ್ಗೆ ನನಗೆ ಕರೆಕ್ಟಾಗಿ ಮಧ್ಯಕ್ಕೆ ಬಿದ್ದಿರು, ಇಬ್ಬರು ಸ್ಪಾಟ್ ಔಟ್ ಆಗ್ಬಿಡ್ತಿದ್ದ. ಅದು ಅವತ್ತೊಂದು ದಿನ ಮತ್ತೆ ತುಂಬ ನನ್ನ ಲೈಫಲ್ಲಿ ಮತ್ತೆ ಸರ್ ಬದುಕಿ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಅದೇ ಆ ಥರ ಮತ್ತೆ ಆಯಿತು. ಅದು ತುಂಬ ಕಷ್ಟ ಆಯಿತು. 3 ತಿಂಗಳು ನಾನು ಇಲ್ಲಿ ಮುಚ್ಕೊಂಡ್ರೆ ಲೆಫ್ಟ್ ಸೈಡು ಇದಕ್ಕೆ ಕಾಣಿಸ್ತಿರ್ಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಮತ್ತು ದೇವರ ಆಶೀರ್ವಾದ ಏನೋ ಒಂದು ಅನ್ನಚೂರೆ ಆಗಿ ತಿರ್ಗಾ ಮತ್ತೆ ರಿಕವರಿಯಾಗಿ ಶೂಟಿಂಗ್ ಮಾಡಿ ಅದು ಒಪ್ಪಿಕೊಂಡಳು ಸಾಂಗ್ ಇಡೀ ಕರ್ನಾಟಕ ಜನ ಸಖತ್ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು ಸರ್. ಸರ್, ಅಂದರೆ ಒಂದು ಸಾಹಸಕ್ಕೆ ಕೈ ಹಾಕಿರ್ತೀರಿ ಸಿನಿಮಾ ಅಂದಾಗ, ಬಟ್ ಅಂದರೆ ಈ ಎಫೆಕ್ಟ್ ಆಗೋ ಹಂತಕ್ಕೆ ಯಾಕೆ ಹೋಯಿತು? ಪ್ರಿಕಾಷನ್ಸ್ ಏನಿರಲಿಲ್ವಾ? ಏನು ಮಿಸ್ಟೇಕ್ ಆಯಿತು ಅಂತ? ಮತ್ತು ಅದು ನಿಮ್ಮ ಲೈಫಲ್ಲಿ ಎಷ್ಟು ಡ್ರಾಬ್ಯಾಕ್ ಆಯಿತು ಅಂತ? ಇಲ್ಲ ಸರ್, ಅದು ಡ್ರಾಬ್ಯಾಕ್ ಅಂತನಕ್ಕಿಂತ ಕಷ್ಟಪಟ್ಟು ಮಾಡ್ತಿದ್ದೆ. ಬಟ್ಟು ಅನ್ಫಾರ್ಚುನೇಟ್ಲಿ ಅವರು ಕ್ಯಾಮ್ರಾಮ್ಯಾನು ಬೇಕಂತ ಮಾಡಿಲ್ಲ. ಅವರು ಕ್ಯಾಮ್ರಾಮ್ಯಾನು ಒಂದು ಕಡೆ ಮಾತಾಡ್ತಿದ್ರು, ಮತ್ತು ಡೈರೆಕ್ಟ್ರು ಒಂದು ಕಡೆ ಇದ್ದರು, ಕೋರಿಯೋಗ್ರಫರ್ ಇದ್ದರು, ಎಲ್ಲರೂ ಒಂದೊಂದು ಕಡೆ ಹೇಳ್ಬೇಕಾರೆ ಅವರು ಕನ್ಫ್ಯೂಸ್ ಆಗಿ ಆಯಿತು ಅಂತ ಹೇಳಿದ್ರು. ಪಾಪ ನಾವು ಅದಕ್ಕೇನೆ ನಾನು ಹೊಡೆಯಂಗಿಲ್ಲ ಬಡಿಯಂಗಿಲ್ಲ, ಅವರು ನಮ್ಮನ್ನ ತೋರಿಸ್ಬೇಕಂತ ಕಷ್ಟಪಟ್ಟು ಬಂದಿರ್ತಾರೆ. ಅನ್ಫಾರ್ಚುನೇಟ್ಲಿ ಅವತ್ತಾದ ದಿನವೂ ನಾನು ಮತ್ತೆ ರೀಬ್ಯಾಕ್ ಮಾಡಿಕೊಂಡು ತಿರುಗಿ ಎಲ್ಲ ಇದು ಹೊಲಿಗೆ ಹಾಕಿಸ್ಕೊಂಡು ಸ್ಟಿಚ್ಚು, ಮತ್ತು ಹಾಸ್ಪಿಟ್ಲಿಗೆ ಹೋಗಿ 1 ಅವರ್ ರೆಸ್ಟ್ ಮಾಡಿ ತಿರ್ಗಾ ಬಂದು ಆ ಟವಲ್ ಕಟ್ಕೊಳ್ಳೋದು ಒಂದು ಸೀನ್ ಇದೆ ಸರ್, ಆ ಸೀನಲ್ಲೇ ಆಗಿದ್ದು. ಮತ್ತೆ ಮಾಡಿದೆ. ಅದಾದಮೇಲೆ ಅದು ಮುಗೀತು. ಅದಾದಮೇಲೆ ಫೈಟು, ಕ್ಲೈಮ್ಯಾಕ್ಸ್ ಫೈಟು ರವಿವರ್ಮ ಸರ್ ಮತ್ತು ಚಿನ್ನಯ್ಯ ಸರ್ ಫೈಟ್ ಮಾಡಿಸ್ತಿದ್ರು. ಅವತ್ತು ಅಷ್ಟೇ ಒಂದು 500 ಜನ ಜೂನಿಯರ್ ಆರ್ಟಿಸ್ಟು, ಮತ್ತು ಒಂದು 30-40 ಜನ ಆರ್ಟಿಸ್ಟ್ಗಳು, ಕ್ಯಾಮ್ರಾಮ್ಯಾನು, ಟೆಕ್ನಿಷಿಯನ್ ಎಲ್ಲ ಇಡೀ ಒಂದು ಫ್ಯಾಮಿಲಿ ಇದ್ದಂಗೆ ಮಾಡ್ತಿದ್ದೋ ಕೆಲಸ. ಅವತ್ತು ಅಷ್ಟೇ ಒಂದು ಒಳ್ಳೆ ಫೈಟ್ ಇದೆ, ನಿಮ್ಮದು ಟೀಸರ್ ನೋಡಿರ್ಬೋದು, ಫ್ರಂಟ್ ಸಾಲ್ಟು ಅಂತ ಬರುತ್ತೆ. ಅದು ಮಾಡಿದಾಗ ಮಾಡ್ಕೊಂಡು ಬ್ಯಾಕ್ ಫ್ಲಿಕ್ ಮಾಡ್ಕೊಬರ್ತಾ ಅಲ್ಲಿ ಇದಿತ್ತು, ಮೆಟ್ಲು ಮೇಲೆ ಬಂದು ಕರೆಕ್ಟಾಗಿ ಇಲ್ಲಿ ಹೊಡಿತು ಸರ್ ನೆಕ್ಕಿಗೆ. ಹೊಡೆದ್ಮೇಲೆ ನನಗೆ 1/2 ಅವರ್ ಜ್ಞಾನನೇ ಇಲ್ಲ, ಏನಾಯಿತು ಅನ್ನೋದು ಗೊತ್ತಿಲ್ಲ. ಬಿದ್ದ ತಕ್ಷಣ ಟಪಾರ್ ಅಂತ ಹೊಡಿತಿಲ್ಲಿ. ನಾನು ಹೋಯ್ತು, ಮೂಳೆ ಹೋಯ್ತು ಲೈಫಲ್ಲಿ. ಅದೇ ಅಲ್ಲೊಂದಾಯ್ತು ಇಲ್ಲೊಂದಾಯ್ತು ಅಂದ್ಕೊಂಡಿದ್ದೆ, ಏನು ಅಂದ್ಕೊಂಡೇ ಗೊತ್ತಿಲ್ಲ. ಮತ್ತೆ ಎದ್ದೆ, ತಿರ್ಗಾ ಕರ್ಕೊಂಡೋದ್ರು, ಹಾಸ್ಪಿಟ್ಲ್ ಹತ್ರ ಹೋದ್ರು, ತಿರ್ಗಾ ಬಂದು ಕ್ಯಾರವನಲ್ಲಿ ಅಲ್ಲಿ ಕೂರಿಸಿದ್ರು, ಮೂವೆಲ್ಲ ಹಾಕೋರು. ಒಂದು 10 ನಿಮಿಷ ಹಂಗೆ ಅಂದ್ಕೊಂಡು ಕೊರಗಜ್ಜ ದೇವರು ಅವತ್ತದು ಏನು ಆಶೀರ್ವಾದ ಮಾಡಿದ್ರು. ಕೋರ ಅನ್ನೋದೇ ಕೊರಗಜ್ಜೆ ಸರ್. ದೇವರನ್ನ ಅವತ್ತು ತುಂಬ ಅನುಭವಿಸ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ನನ್ನ ಪ್ಲೇಸಲ್ಲಿ ಯಾರಾದರೂ ಬೇರೆ ಇದ್ದಿದ್ರು ಅವತ್ತು ಪ್ಯಾಕಪ್ ಆಗಿರೋದು, ಮತ್ತು ಶೂಟಿಂಗೇ ಮಾಡೋಕ್ಕಾಗ್ತಿಲ್ಲ. ಆದರೂ ಬಂದು ಮಾಡಿ ಅವತ್ತೊಂದು ದಿನ ಅಷ್ಟು ಜನ ಇದ್ದರು. ಪ್ರೊಡ್ಯೂಸರು ಮೂರ್ತಣ್ಣ ಅವರು ತುಂಬ ಕಷ್ಟಪಟ್ಟು ದುಡ್ಡು ಹಾಕಿರ್ತಾರೆ, ಅವ್ರಿಗೂ ಮನ್ಸು ನೋವೋದು ಬೇಡ, ಅಷ್ಟು ಜನ ಆರ್ಟಿಸ್ಟ್ಗಳು ಇರ್ತಾರೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ನಾನು ನೋಡೋಕ್ಕೆ ರಿಯಾಲಿಟಿ ಶೋಲೆಲ್ಲ ಹೊರಟ ಇದ್ದೆ. ಅದರಿಂದ ದೇವರ ಆಶೀರ್ವಾದ ಅವತ್ತು ನನಗೆ ಚಾನ್ಸ್ ಸಿಕ್ತು. ಅದಾದಮೇಲೆ ಮತ್ತೆ ಶೂಟ್ ಮಾಡಿದೆ ಸರ್.